Hello guys, welcome to my channel English with Basaraj sir. Today, let us study about being, the grammatical structure being. Being means to exist. Being andre iru antra artha. Iru, agiru anta artha. Being is used as a noun, as a verb, as an adjective, and as a participle. For example, as a noun, the Indian government came into being on 15th August 1947. ಅಂದರೆ ಆಗಸ್ಟ್ 15 1947 1947ರಲ್ಲಿ ಭಾರತದ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್, ದ ಡಾಗ್ ಈಸ್ ಬೀಯಿಂಗ್ ವಿತ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಲಾಯಲ್ಟಿ. ದ ಡಾಗ್ ಈಸ್ ಬೀಯಿಂಗ್ ವಿತ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಲಾಯಲ್ಟಿ. ನಾಯಿಗೆ ತುಂಬ ಒಂದು ಸ್ವಾಮಿ ನಿಷ್ಠೆ ಇದೆ. ಎಸ್ ಎ ಪ್ರೆಸೆಂಟ್ ಪಾರ್ಟಿಸಿಪಲ್, ವಿ ಯೂಸ್ಡ್ ಬೀಯಿಂಗ್ ಎಸ್ ಎ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಲ್ಸೋ. ಈಸ್ ಬೀಯಿಂಗ್ ವೆರಿ ಹೆಲ್ಪ್ಫುಲ್. ಅವನು ತುಂಬ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ. ದೇ ಆರ್ ಬೀಯಿಂಗ್ ಲೇಟ್. Could not watch the show. They were being late. They could not watch the show. ಅವರು ತಡವಾಗಿ ಬಂದಿದ್ದರಿಂದ ಶೋನ ವಾಚ್ ಮಾಡಲಿಕ್ಕಾಗಲಿಲ್ಲ. ಎಸ್ ಎ ವರ್ಬ್. ಬೀಯಿಂಗ್ ಈಸ್ ಯೂಸ್ಡ್ ಎಸ್ ಎ ವರ್ಬ್ ಆಲ್ಸೋ. ದ ಸಾಫ್ಟ್ವೇರ್ ಈಸ್ ಬೀಯಿಂಗ್ ಅಪ್ಡೇಟೆಡ್. ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಲಾಗಿದೆ. ದ ಪ್ರಾಬ್ಲಮ್ ಈಸ್ ಬೀಯಿಂಗ್ ಸಾಲ್ವ್ಡ್. ಅಂದರೆ ಸಮಸ್ಯೆಯನ್ನು ನಿವಾರಿಸಲಾಗಿದೆ. ಬೀಯಿಂಗ್ ಲೇಟ್, ಈ ಕುಡ್ ನಾಟ್ ವಾಚ್ ದ ಶೋ ಆಯ್ತಲ್ಲ ಅದು. ಈಗ ಹಾಗೆಯೇ ನೋಡೋದಾದರೆ ಕಂಟಿನ್ಯೂಸ್ ಟೆನ್ಸಲ್ಲೂ ಕೂಡ ನಾವು ಬೀಯಿಂಗನ್ನು ಯೂಸ್ ಮಾಡ್ತೀವಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರಲ್ಲಿ. ಉದಾಹರಣೆಗೆ ಪ್ರೆಸೆಂಟಲ್ಲಿ ಈಸ್ ಬೀಯಿಂಗ್ ವೆರಿ ಹೆಲ್ಪ್ಫುಲ್. ಅವನು ತುಂಬ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ. ಪಾಸ್ಟ್ ಟೆನ್ಸಲ್ಲಿ ದೇ ಆರ್ ಬೀಯಿಂಗ್ ಫಾಲೋಡ್ ಬೈ ದ ಪೊಲೀಸ್. ಅವರನ್ನು ಹಿಂಬಾಲಿಸ್ಕೊಂಡು ಪೊಲೀಸ್ನವರು ಹೋಗ್ತಾ ಇದ್ದಾರೆ. ಫ್ಯೂಚರ್ ಟೆನ್ಸಲ್ಲಿ ದೇ ವಿಲ್ ಬಿ ಬೀಯಿಂಗ್ ಇಂಟರ್ವ್ಯೂಡ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಅವರನ್ನು ಇಂಟರ್ವ್ಯೂ ಮಾಡಲಾಗುತ್ತೆ. ದ ಕೇಕ್ ಈಸ್ ಬೀಯಿಂಗ್ ಡೆಕೋರೇಟೆಡ್. ಕೇಕನ್ನು ಡೆಕೋರೇಟ್ ಮಾಡಲಾಗಿದೆ. ನೋಡೋದಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆದರೆ